ಈಗ ಮತ್ತೊಂದು ಡೀಟೇಲ್ ಬರ್ತಾ ಇದೆ. ಜಮ್ಮು ಕಾಶ್ಮೀರದ ಮಾತಾ ವೈಷ್ಣೋ ದೇವಿ ದೇವಸ್ಥಾನವನ್ನ ಟಾರ್ಗೆಟ್ ಮಾಡುವಂತ ಪ್ರಯತ್ನ ಆಗಿದೆ ಪಾಕಿಸ್ತಾನದಿಂದ. ಜಮ್ಮುವಿನ ಕತ್ರಾದಲ್ಲಿರುವಂತ ಪ್ರಸಿದ್ಧ ಶಕ್ತಿಪೀಠ ವೈಷ್ಣೋ ದೇವಿ ದೇವಸ್ಥಾನ ಹಿಂದೂಗಳ ಪಾಲಿಗೆ ಅತ್ಯಂತ ಪವಿತ್ರ ಸ್ಥಳ. ಭಾರತದ ಶಕ್ತಿಪೀಠಗಳ ಪೈಕಿ ಅತ್ಯಂತ ಪ್ರಮುಖವಾದಂಥ ಶಕ್ತಿಪೀಠ ವೈಷ್ಣೋ ದೇವಿ ದೇವಸ್ಥಾನದ ಮೇಲೆ ದಾಳಿ ಮಾಡುವಂತ ಪ್ರಯತ್ನ ಆಗಿದೆ. ನಮ್ಮ ಪ್ರತಿನಿಧಿ ಜಗದೀಶ್ ನೇರ ಸಂಪರ್ಕದಲ್ಲಿ. ಜಗದೀಶ್, ಸದ್ಯದ ಸಿಚುವೇಶನ್ ಹೆಂಗಿದೆ? ಸ್ಫೋಟದ ಸದ್ದು ಇನ್ನೂ ಕೇಳ್ತಾ ಇದೆಯಾ ಅಥವಾ ನಾರ್ಮಲ್ ಆಗುವಂತ ಮುನ್ಸೂಚನೆ ಕಾಣ್ತಾ ಇದೆಯಾ? ರಕ್ಷತಿಗೆ ಸದ್ಯದ ಕೆಲವು ಒಂದು 15ರಿಂದ 20 ನಿಮಿಷದಿಂದ ಯಾವುದೇ ಕಾರಣಕ್ಕೂ ಸಹಿತ ಸ್ಫೋಟದ ಸದ್ದು ಕೇಳಿಸ್ತಾ ಇಲ್ಲ. ಸ್ವಲ್ಪ ಮಟ್ಟಿಗೆ ಏನಂತಂದ್ರೆ ಮೊದಲು ಆರಂಭಿಕ ಹಂತಗಳಲ್ಲಿ ಏನು ಕೇಳಿಸ್ತಲ್ಲ, ಈಗ ಅಂತಹ ಯಾವುದೇ ವಾತಾವರಣಗಳು ಸಹಿತ ಇಲ್ಲ. ಆದ್ರೆ ನಿನ್ನೆ ಮೊನ್ನೆ ಹೋಲಿಸ್ಕೊಂಡ್ರೆ ಶ್ರೀನಗರದ ಮೇಲೆ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಡ್ರೋನ್ ದಾಳಿ ಇವತ್ತು ಆಯಿತು. ಈ ಡ್ರೋನ್ ದಾಳಿಗೆ ಅದನ್ನು ತಡೆಯುವಂತಹ ಕೆಲಸವನ್ನ ಸಹಿತ ಭಾರತ ಸೇನೆ ಮತ್ತೆ S-400 ಮಾಡ್ತು. ಆದ್ರೆ ಒಂದು ವಿಚಾರ ಈಗ ಗೊತ್ತಾಗ್ತಾ ಇರುವುದು ಅಂತಂದ್ರೆ ಈ ಶ್ರೀನಗರದ ಒಬ್ಬ ಇನ್ಸ್ಪೆಕ್ಟರ್ ಸಾವಿಗೀಡಾಗಿದ್ದಾರೆ ಅನ್ನುವಂತಹ ವಿಚಾರ. ಆದ್ರೆ ಅದು ಇನ್ನೂವರೆಗೂ ಸಹಿತ ಕನ್ಫರ್ಮೇಶನ್ ಇಲ್ಲ. ಆದ್ರೆ ಬಹುತೇಕ ಹೆಚ್ಚಿನ ಪ್ರಮಾಣದಲ್ಲಿ ದಾಳಿ ಆಗಿರುವಂತಹ ಕಾರಣಕ್ಕೆ, ಯಾಕಂದ್ರೆ ಶ್ರೀನಗರದ ಮೇಲೆ ನಿನ್ನೆ ಮೊನ್ನೆ ಅಥವಾ 3 ದಿವಸದ ಹಿಂದೆ ಸಹಿತ ಇಷ್ಟರ ಮಟ್ಟಿಗೆ ದಾಳಿ ಆಗಿರಲಿಲ್ಲ. ಕೇವಲ 10ರಿಂದ 12 ಡ್ರೋನ್ ಗಳನ್ನ ಅಥವಾ ಮಿಸೈಲ್ಸ್ ಗಳನ್ನ ಹಾಕುವಂತಹ ಕೆಲಸವನ್ನ ಮಾತ್ರ 2-3 ದಿವಸದಲ್ಲಿ ಪಾಕಿಸ್ತಾನ ಮಾಡಿತ್ತು. ಆದ್ರೆ ಇವತ್ತು ನೇರವಾಗಿ ಸೇನೆಯ ಕ್ಯಾಂಪ್ ಅನ್ನ ಟಾರ್ಗೆಟ್ ಆಗಿ ಇಟ್ಕೊಂಡು ದಾಳಿಯನ್ನ ಮಾಡುವಂತಹ ಕೆಲಸವನ್ನ ಮಾಡಿದೆ. ಆ ಕಾರಣಕ್ಕಾಗಿ ಇಲ್ಲಿನ ಪರಿಸ್ಥಿತಿ ಸ್ವಲ್ಪ ಮಟ್ಟಿಗೆ ಆತಂಕದಲ್ಲಿರುವಂತ ಸತ್ಯ. ಇಡೀ ಶ್ರೀನಗರವನ್ನ ಬ್ಲಾಕ್ಔಟ್ ಮಾಡುವಂತಹ ಕೆಲಸವನ್ನ ಮಾಡಿದ್ದಾರೆ. ಮತ್ತೆ ಇಡೀ ಶ್ರೀನಗರದಲ್ಲಿ ಯಾವುದೇ ಕಾರಣಕ್ಕೂ ಜನರು ಹೊರಗಡೆ ಬರಬೇಡಿ. ಮತ್ತೆ ಯಾವುದೇ ಈಗ ಸಂಜೆ 5 ಗಂಟೆಯಿಂದ 8 ಗಂಟೆವರೆಗೆ ಮಾರ್ಕೆಟ್ ಎಲ್ಲ ಓಪನ್ ಆಗಿತ್ತಲ್ಲ, ಎಲ್ಲವನ್ನ ಸಹಿತ ಕ್ಲೋಸ್ ಮಾಡಿ ಈಗಾಗಲೇ ಎಲ್ಲರೂ ತಮ್ಮ ಮನೆಯನ್ನ ಸೇರ್ಕೊಂಡು ಬಿಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ಯಾರೊಬ್ರು ಸಹಿತ ಹೊರಗಡೆ ಬರ್ತಾ ಇಲ್ಲ. ಈಗ ನಾನು ನಿಂತಿರುವಂತಹ ಸ್ಥಳವು ಸಹಿತ ಶ್ರೀನಗರದಲ್ಲಿ ನಾನು ಹೊರಗಡೆ ನಿಂತ್ಕೊಂಡು ಲೈವ್ ಕೊಡೋದಕ್ಕೆ ಆಗದೇ ಇರುವಂತಹ ಪರಿಸ್ಥಿತಿ. ಯಾಕಂದ್ರೆ ಕರ್ನಾಟಕದ ಜನರಿಗೆ ಇಲ್ಲಿರುವಂತಹ ವಾಸ್ತವದ ಸ್ಥಿತಿಯನ್ನ ತೋರಿಸಲೇಬೇಕು, ಗ್ರೌಂಡ್ ರಿಪೋರ್ಟ್ ಅಲ್ಲಿ ಏನಾಗ್ತಾ ಇದೆ ಅನ್ನುವಂಥದ್ದು. ಹಾಗಾಗಿ ನಾವು ಸಹಿತ ರೂಮ್ ನಲ್ಲಿ ನಾವು ಎಲ್ಲಿ ಯಾವ ಹೋಟೆಲ್ ಸ್ಟೇ ಮಾಡಿದ್ನಲ್ಲ ಅದೇ ಹೋಟೆಲ್ ನ ಒಳಗಡೆ ನಿಂತುಕೊಂಡು ಲೈವ್ ಅನ್ನು ಕೊಡುವಂತಹ ಪರಿಸ್ಥಿತಿ ಇಲ್ಲಿ ನಿರ್ಮಾಣವಾಗಿದೆ. ಇದು ಕೇವಲ ಶ್ರೀನಗರದ ಪರಿಸ್ಥಿತಿ ಅಲ್ಲ. ಶ್ರೀನಗರವನ್ನು ಹೊರತುಪಡಿಸಿ ದೇಶದ 4ರಿಂದ 5 ರಾಜ್ಯಗಳಲ್ಲಿ ಬರೋಬ್ಬರಿ ಒಂದೇ ಗಂಟೆಯಲ್ಲಿ 100ಕ್ಕೂ ಹೆಚ್ಚು ಡ್ರೋನ್ ಅನ್ನ ಏಕಕಾಲದಲ್ಲಿ ದಾಳಿ ಡ್ರೋನ್ ಮೂಲಕವಾಗಿ ದಾಳಿಯನ್ನು ಮಾಡುವಂತಹ ಕೆಲಸವನ್ನ ಪಾಕಿಸ್ತಾನ ಮಾಡಿದೆ. ಮತ್ತೆ ಈ ಕದನ ವಿರಾಮವನ್ನು ಉಲ್ಲಂಘನೆ ಮಾಡಿರುವಂತಹ ಕಾರಣಕ್ಕಾಗಿ ಅದಕ್ಕೆ ಬೇಕಾಗಿರ್ತಕ್ಕಂತಹ ತಕ್ಕ ಪ್ರತ್ಯುತ್ತರವನ್ನು ಕೊಡುವಂತಹ ಕೆಲಸವನ್ನ ಸಹಿತ ಮಾಡ್ತಾ ಇದೆ. ಮತ್ತೆ ಈಗ ಬಹಳಷ್ಟು ಜನ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಯಾಕಂದ್ರೆ ಭಾರತ ಯಾವುದೇ ಕಾರಣಕ್ಕೂ ಸಹಿತ ಪಾಕಿಸ್ತಾನವನ್ನ ನಂಬಿ ಮೋಸ ಹೋಗ್ಬಿಟ್ಟಿದೆ. ಈ ಬಾರಿ ಯಾವುದೇ ಕಾರಣಕ್ಕೂ ಸಹಿತ ಆಪರೇಷನ್ ಸಿಂಧೂರ್ನ ನಿಲ್ಲಿಸಬಾರ್ದಾಗಿತ್ತು ಅನ್ನುವಂತಹ ತಮ್ಮ ಅಭಿಪ್ರಾಯಗಳನ್ನ ಸಹಿತ ದೊಡ್ಡ ಮಟ್ಟದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಹೇಳ್ಕೊಳ್ತಾ ಇದ್ದಾರೆ. ಪಾಕಿಸ್ತಾನವನ್ನ ಸಂಪೂರ್ಣವಾಗಿ ಅದಕ್ಕೆ ತಕ್ಕವಾದಂತಹ ಕೊನೆಯ ಪಾಠವನ್ನ ಕಲಿಸಿದ್ರೆ ಮಾತ್ರ ಅದಕ್ಕೆ ಅರಿವಾಗುತ್ತೆ. ಅಲ್ಲಿವರೆಗೆ ಯಾವುದೇ ಕಾರಣಕ್ಕೂ ಸಹಿತ ಇನ್ನು ಮುಂದೆ ಭಾರತ ಬಿಡಬಾರದು. ಭಾರತದ ಸೇನೆ ಇರುವಂತಹ ಶಕ್ತಿಶಾಲಿ ಸೇನೆ ಏನಿದೆಲ್ಲ ಆ ಸೇನೆಗೆ ಸಂಪೂರ್ಣವಾದಂತಹ ಸ್ವಾತಂತ್ರ್ಯವನ್ನು ಕೊಟ್ಟು ಪೂರ್ತಿಯಾಗಿ ಪಾಕಿಸ್ತಾನವನ್ನ ನಿರ್ನಾಮ ಮಾಡಬೇಕು ಅನ್ನುವಂತಹ ಮಟ್ಟಕ್ಕೂ ಸಹಿತ ಜನರು ಆಕ್ರೋಶವನ್ನ ಹಾಕ್ತಾ ಇದ್ದಾರೆ. ಯಾಕಂದ್ರೆ ಕೇವಲ 5 ಗಂಟೆಗೆ ಕದನ ವಿರಾಮ ಘೋಷಣೆ ಆಗುತ್ತೆ. 5 ಗಂಟೆಗೆ ಕದನ ವಿರಾಮ ಘೋಷಣೆ ಆಗಿದ ಕೇವಲ 3 ಗಂಟೆಯ ಅಂತರದಲ್ಲಿ ಅತಿ ದೊಡ್ಡದಾದಂತಹ ಡ್ರೋನ್ ದಾಳಿ ಮಾಡುತ್ತೆ. ಅದರಲ್ಲೂ ಗುಜರಾತ್, ರಾಜಸ್ಥಾನ, ಅದರ ಜೊತೆಗೆ ಜಮ್ಮು ಕಾಶ್ಮೀರ, ಅದರ ಜೊತೆಗೆ ಪಂಜಾಬ್ ಎಲ್ಲಾ ಭಾಗಗಳಲ್ಲೂ ಸಹಿತ ಏಕಕಾಲದಲ್ಲಿ ದಾಳಿ ಆಗುತ್ತೆ. ಏಕಕಾಲದಲ್ಲಿ ದಾಳಿ ಮಾಡಿರುವಂತಂದ್ರೆ ಬಹುತೇಕ ಅವರ ಲೆಕ್ಕಾಚಾರದಲ್ಲಿ ಏನಿತ್ತು ಅಂದ್ರೆ ಪಾಕಿಸ್ತಾನಕ್ಕೆ ಭಾರತ ಈಗ ಕದನ ವಿರಾಮವನ್ನು ಘೋಷಣೆ ಮಾಡ್ಕೊಳ್ಳೋದಕ್ಕೆ ಒಪ್ಕೊಂಡ್ಬಿಟ್ಟಿದೆ. ಯಾವುದೇ ಕಾರಣಕ್ಕೂ ಸಹಿತ ಅಲರ್ಟ್ ಅಲ್ಲಿ ಇರೋದಿಲ್ಲ. ಆ ಮೂಲಕವಾಗಿ ಅವ್ರನ್ನ ಹೊಡಿಬಹುದು ಅನ್ನುವಂತಹ ಲೆಕ್ಕಾಚಾರ. ಮೋಸದ ಆಟ ಆಡೋದಕ್ಕೆ ಪಾಕಿಸ್ತಾನ ಮುಂದಾಯ್ತಾ ಅನ್ನುವಂತಹ ಪ್ರಶ್ನೆ ನೇರವಾಗಿ ಮೂಡುತ್ತೆ. ಪ್ರಶ್ನೆ ಏನು, ನಿಜವಾದಂತಹ ಸತ್ಯ ಅದು. ಯಾಕಂದ್ರೆ ಈಗ ನಡೆದಿರುವಂತಹ ಘಟನೆಯನ್ನ ನೋಡ್ತಾ ಹೋದ್ರೆ, ಇಲ್ಲಿರುವಂತಹ ಪರಿಸ್ಥಿತಿಗಳನ್ನ ನೋಡ್ತಾ ಹೋದ್ರೆ ಪೂರ್ತಿಯಾಗಿ ಪಾಕಿಸ್ತಾನ ಈ ಮತ್ತೊಂದು ಸಾರಿ ತನ್ನ ನೀಚ ಬುದ್ಧಿಯನ್ನು ತೋರಿಸುವಂತಹ ಕೆಲಸವನ್ನ ಮಾಡಿದೆ. ಅದರಲ್ಲೂ ಈಗ ದಾಳಿ ಆಗಿರುವಂತಹ ಪ್ರದೇಶಗಳು ಯಾವ್ಯಾವು ಅಂತ ನೋಡ್ತಾ ಹೋದ್ರೆ ರಕ್ಷತ್, ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಡ್ರೋನ್ ದಾಳಿ ಆಗಿರುವಂತದ್ದು ಮೊದಲು ಕಾಣಸಿಗುವಂತದ್ದೇ ಶ್ರೀನಗರ. ನಾನು ಇರುವಂತದ್ದು ಸಹಿತ ಶ್ರೀನಗರದಲ್ಲೂ ಸಹಿತ ನಿನ್ನೆ ದಾಳಿ ಆಯಿತು. ಮತ್ತೆ ಬೆಳಗ್ಗೆ ಇವತ್ತು 5 ಗಂಟೆಗೆ ದಾಳಿಯನ್ನ ಮಾಡ್ತಾರೆ ಡ್ರೋನ್ ಮೂಲಕವಾಗಿ. ಅದಾದ್ಮೇಲೆ ಮಧ್ಯಾಹ್ನದಿಂದ ಸ್ವಲ್ಪ ಮಟ್ಟಿಗೆ ಪೂರ್ತಿಯಾಗಿ ಸೈಲೆಂಟ್ ಆಯ್ತು. ಎಲ್ಲರೂ ಸಹಿತ ಏನೂ ಇಲ್ಲ ಇನ್ನು ಮುಂದೆ ಅನ್ನುವಂತಹ ಲೆಕ್ಕಾಚಾರದಲ್ಲಿ ಇದ್ವಿ ನಾವು. ಆದ್ರೆ ಅದಾದ್ಮೇಲೆ ನಿರಂತರವಾದಂತಹ ದಾಳಿ ಏನು 8 ಗಂಟೆಗೆ ಶುರು ಆಗುತ್ತಲ್ಲ, ಆ 8 ಗಂಟೆಯ ದಾಳಿ ಯಾರೂ ಸಹಿತ ಎಕ್ಸ್ಪೆಕ್ಟ್ ಅನ್ನ ಮಾಡಿರಲಿಲ್ಲ.
ಇನ್ನು ಇದನ್ನ ಹೊರತುಪಡಿಸಿದ್ರೆ ಈಗ ಸದ್ಯದ ಮಟ್ಟಿಗೆ ಗೊತ್ತಾಗ್ತಾ ಇರುವಂತದ್ದು ಏನಂತಂದ್ರೆ ಡಿಫೆನ್ಸ್ ಏನಂದ್ರೆ ಸ್ವತಃ ಮಾಹಿತಿ ಕೊಟ್ಟರು ಹಾಗೆ ಲೈನ್ ಆಫ್ ಕಂಟ್ರೋಲ್ ಅಲ್ಲಿ ಏನು ಕಳೆದ 1 ಗಂಟೆ ಹಿಂದ್ಗಡೆ ದಾಳಿಯನ್ನ ಮಾಡ್ತಲ್ಲ ಪಾಕಿಸ್ತಾನ, ಈಗ ಸ್ವಲ್ಪ ಮಟ್ಟಿಗೆ ಅದು ಕಡಿಮೆ ಆಗಿದೆ. ಅದಕ್ಕೆ ಬೇಕಾಗಿರ್ತಕ್ಕಂತಹ ತಕ್ಕ ಉತ್ತರ ಯಾವಾಗ ಭಾರತ ಕೊಡೋದಕ್ಕೆ ಶುರು ಮಾಡುತ್ತಲ್ಲ ಅವಾಗಿಂದ ಅಂದ್ರೆ ಪೂರ್ತಿಯಾಗಿ ಕಡಿಮೆ ಆಗಿದೆ ಅನ್ನುವಂತಹ ವಿಚಾರಗಳನ್ನ ಹೇಳ್ತಾ ಇದ್ದಾರೆ. ಇನ್ನು ಜಮ್ಮು, ರಜೌರಿ, ಪೂರಿ ಎಲ್ಲಾ ಕಡೆನೂ ಸಹಿತ ಅಂದ್ರೆ ದೊಡ್ಡ ಮಟ್ಟದಲ್ಲಿ ಏನಂದ್ರೆ ನಿರಂತರವಾದಂತಹ ಗುಂಡಿನ ದಾಳಿ ಆಗುತ್ತೆ. ಅದರಲ್ಲಿ ಹೆಚ್ಚಿನ ಮಟ್ಟದಲ್ಲಿ ಸ್ವಲ್ಪ ಎಫೆಕ್ಟ್ ಆಗಿರುವಂತಹ ಜಾಗ ಯಾವುದು ಅಂತಂದ್ರೆ ರಜೌರಿ ಮತ್ತೆ ಆರ್ ಎಸ್ ಪುರ ಜಮ್ಮುವಿನಿಂದ 20 ರಿಂದ 25 ಕಿಲೋಮೀಟರ್ ದೂರದಲ್ಲಿರುವಂತಹ ಬೇಸ್ ಕ್ಯಾಂಪ್, ಅದನ್ನ ಟಾರ್ಗೆಟ್ ಅನ್ನ ಮಾಡಲಾಗಿತ್ತು. ಮತ್ತೆ ಶ್ರೀನಗರವನ್ನ ಹೆಚ್ಚಿನ ಪ್ರಮಾಣದಲ್ಲಿ ಟಾರ್ಗೆಟ್ ಅನ್ನ ಮಾಡಿರುವಂತದ್ದು ಏನಕ್ಕೆ ಅಂತಂದ್ರೆ ಶ್ರೀನಗರದ ಮೂಲವಾದಂತಹ ಸೇನೆಯ ಕ್ಯಾಂಪ್ ಅನ್ನ ಧ್ವಂಸ ಮಾಡುವಂತದ್ದೇ ಪಾಕಿಸ್ತಾನದ ಮೂಲ ಉದ್ದೇಶ ಆಗಿತ್ತು. ಯಾಕಂದ್ರೆ ಇಲ್ಲಿ ಶ್ರೀನಗರದಲ್ಲಿ ಏನಾದರೂ ಧ್ವಂಸ ಮಾಡಿದ್ದೆ ಆದ್ರೆ ಅದರ ಮೆಸೇಜ್ ದೊಡ್ಡ ಮಟ್ಟಕ್ಕೆ ಪಾಸ್ ಆಗುತ್ತೆ ಅನ್ನುವಂತಹ ಲೆಕ್ಕಾಚಾರದಲ್ಲಿ ಪಾಕಿಸ್ತಾನ ಈ ಒಂದು ನರಿಬುದ್ಧಿನ ತೋರಿಸಿ ದಾಳಿಯನ್ನು ಮಾಡುವಂತಹ ಕೆಲಸವನ್ನ ಮಾಡ್ತು. ಆದ್ರೆ ಅದನ್ನ ತಡೆಯುವಂತಹ ಕೆಲಸವನ್ನ ಪೂರ್ತಿಯಾಗಿ ಭಾರತೀಯ ಸೇನೆ ಆಗಿರಬಹುದು ಅಥವಾ ಭಾರತೀಯ ಸುದರ್ಶನ ಚಕ್ರ S-400 ಅದನ್ನ ಏನು ಮಾಡಿತು ಅನ್ನುವಂತಹದ್ದು ವಿಚಾರ ಗೊತ್ತಾಗ್ತಾ ಇರುವಂತದ್ದು. ಹಾಗಾಗಿ ಈಗ ಸದ್ಯದ ಮಟ್ಟಿಗೆ ಸೈಲೆಂಟ್ ಇದೆ. ಆದ್ರೆ ಯಾವುದೇ ಕಾರಣಕ್ಕೂ ಇನ್ನೂವರೆಗೂ ಸಹಿತ ಬ್ಲಾಕ್ಔಟ್ ಅನ್ನು ತೆಗೆದಿಲ್ಲ. ಜನರನ್ನ ಈಗಾಗಲೇ ಮತ್ತು ಪದೇ ಸೈರನ್ ಕೊಡುವಂತಹ ಕೆಲಸವನ್ನ ಇಲ್ಲಿ ಏನಂದ್ರೆ ಮಾಡಲಾಗ್ತಾ ಇದೆ. ಬಹಳಷ್ಟು ಬಾರಿ ನಮಗೂ ಸಹಿತ ಸೈರನ್ ಈ ಒಂದು ಸ್ಥಳದಲ್ಲೂ ಸಹಿತ ನಿರಂತರವಾಗಿ ಕೇಳಿಸುತ್ತಿರುವಂತದ್ದು. ರಕ್ಷತೆ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.